ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ ಮಾಡಿಸತಕ್ಕಂಥವ್ರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ನಕಲಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಜಾಸ್ತಿ ನಕಲಿ ಕಾರ್ಮಿಕ ಕಾರ್ಡ್ಗಳಿದ್ದಾವೆ ಮತ್ತು ಅವ್ರಿಗೆ ಏನೇನು ಆ್ಯಕ್ಷನ್ ತೊಗೋತಾರೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪೇನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡು ಸಾಕಷ್ಟು ಪ್ರಯೋಜನ ಕೂಡ ಇದಾವೆ ಅಂದ್ಕೊಂಡು ನಕಲಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಶೈಕ್ಷಣಿಕ ಧನ ಸಹಾಯ ಇರ್ಬೋದು, ಟೂಲ್ ಕಿಟ್ಗಳು ಇರ್ಬೋದು ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಯೋಜನೆ ಲಾಭಗಳು ಸಿಗ್ತಾ ಇರೋದ್ರಿಂದ ನಕಲಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರನ್ನ ಪತ್ತೆಗೋಸ್ಕರ ಏನಪ್ಪ ಅಂದರೆ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ ಲಾಡ್ ಅವರು ಕೂಡ ಏನಪ್ಪ ಅಂದರೆ ಕಾರ್ಮಿಕ ಅಧ್ಯಕ್ಷರು ಕೂಡ ಇವರು ಮಂಡಳಿ ಅಧ್ಯಕ್ಷರು. ಸೊ ಹಾಗಾಗಿ ಇವರು ಕೂಡ ಒಂದು ತನಿಖೆಗೆ ಆದೇಶ ಕೂಡ ಕೊಟ್ಟಿದ್ದರು. ಅದರಲ್ಲಿ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಬಂದಿದ್ದಾವೆ ಮತ್ತು ಏನೇನು ಆ್ಯಕ್ಷನ್ ತೊಗೋತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ತಿಳಿದ್ರೆ ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನಕಲಿ ಕಾರ್ಮಿಕ ಕಾರ್ಡ್ ಜಾಸ್ತಿ ಇರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೀದರ್ನಲ್ಲಿ ಅತಿ ಹೆಚ್ಚು. ರಾಜ್ಯದಲ್ಲಿ ಒಟ್ಟು 80,000 ನಕಲಿ ಕಾರ್ಡ್ ಪತ್ತೆಯಾಗಿದೆ. ಬೀದರ್ನಲ್ಲೇ 25,545 ಕಾರ್ಡ್ಗಳಿದ್ದು ಅನರ್ಹ ನೋಂದಣಿ ಪತ್ತೆಗೆ ರದ್ದತಿಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ನಕಲಿ ಕಾರ್ಡ್ನಲ್ಲಿ ಜಾಸ್ತಿ ಇರ್ತಕ್ಕಂಥ ಈ ಕಾರ್ಡ್ಗಳನ್ನ ಏನಪ್ಪ ಅಂದರೆ ಅವರು ಪತ್ತೆ ಹಚ್ಚಿ ಅವ್ರಿಗೇನಪ್ಪ ಅಂದರೆ ನಕಲಿ ಕಾರ್ಡ್ಗಳನ್ನ ಯಾರ್ಯಾರು ಪಡಿತಾರೆ, ಸೊ ಅಂಥವ್ರೆಲ್ಲ ಕಾರ್ಡ್ನ ರದ್ದು ಮಾಡಿ ಅವ್ರಿಗೆ ಯಾವುದೇ ಯೋಜನೆ ಲಾಭಗಳನ್ನು ಪಡ್ಕೊಂಡಿದ್ರು ಕೂಡ ಅವರಿಗೆ ಒಂದು ವಸೂಲು ಮಾಡಿಕೊಂಡು ನಂತರ FIR ಕೂಡ ಫೈಲ್ ಮಾಡ್ತೀನಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಕೂಡ ಫ್ರೆಂಡ್ಸ್. ಹಾಗಾಗಿ ನೀವು ಏನಪ್ಪ ಅಂದರೆ ನಕಲಿ ಕಾರ್ಡ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ಮಾಡಿಸ್ಕೊಂಡಿದ್ರು ಕೂಡ ಅದನ್ನು ರದ್ದು ಮಾಡಿ ಕೂಡಲೇ ಹ್ಯಾಂಡ್ ಓವರ್ನು ಕೂಡ ಮಾಡಿ. ಯಾಕಂದರೆ ನಿಮ್ಮ ಹತ್ತಿರದ ತಾಲೂಕು ಕಾರ್ಮಿಕ ಇಲಾಖೆ ಇರ್ಬೋದು, ಜಿಲ್ಲಾ ಕಾರ್ಮಿಕ ಇಲಾಖೆ ಹೋಗಿ ಅದನ್ನು ನಕಲಿ ಕಾರ್ಮಿಕ ಕಾರ್ಡ್ನ ಹ್ಯಾಂಡ್ ಓವರ್ ಮಾಡಿದ್ರ ಮೇಲೆ ಯಾವುದೇ ಒಂದು ಕೇಸನ್ನು ಕೂಡ ಮಾಡೋದಿಲ್ಲ. ಇಲ್ಲಾಂದರೆ ನಿಮಗೇನಪ್ಪ ಅಂದರೆ ಕಾರ್ಮಿಕ ಕಾರ್ಡ್ನ ಮಾಡಿಸಿಕೊಂಡಿದ್ದರಿಂದ ನಕಲಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಹ್ಯಾಂಡ್ ಓವರ್ ಕೂಡ ಮಾಡ್ಕೊಳ್ಳೋಕ್ಕೆ ಒಂದು ಆದೇಶವನ್ನು ಜಾರಿಗೆ ಕೂಡ ತಂದಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತ ಸಂತೋಷ್ ಎಸ್ ಲಾಡ್ ಅವರು ಕೂಡ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ನಕಲಿ ಕಾರ್ಮಿಕ ಕಾರ್ಡ್ ಹೊಂದಿರತಕ್ಕಂಥ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ. 25,000 ನಕಲಿ ಕಾರ್ಮಿಕ ಕಾರ್ಡ್ ಇದ್ದಾವೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಕಾರ್ಮಿಕ ಕಾರ್ಡ್ ಪತ್ತೆ ಅವರೆಲ್ಲ ಕೂಡ ರದ್ದು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಟೋಟಲ್ 80,000 ನಕಲಿ ಕಾರ್ಮಿಕ ಕಾರ್ಡ್ ಹೊಂದಿರೋದನ್ನ ಎಲ್ಲನೂ ಕೂಡ ರದ್ದು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಇನ್ನು ಮುಂದೆ ನಕಲಿ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡು ಏನಾದರೂ ಗೊತ್ತಾಯ್ತಪ್ಪ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹಮ್ಮಿಕೊಂಡು ಅವರಿಗೆ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸೋ ಥರ ಮಾಡ್ತೀವಿ ಅಂತ ಕೂಡ ಮಾನ್ಯ ಕಾರ್ಮಿಕ ಸಚಿವರು ಹಾಗೆ ಮಂಡಳಿ ಅಧ್ಯಕ್ಷರು ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ನಿಮಗೇನಾದರೂ ಈ ವಿಡಿಯೋದು ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.